ಕೇಂದ್ರ ಸಚಿವೆ ವಿರುದ್ಧ ಸಚಿವ ಸಾರಾ ಮಹೇಶ್ ವಾಗ್ದಾಳಿಯನ್ನ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಮಲಾ ಸೀತಾರಾಮನ್ ಪರ ಸಚಿವ ಆರ್ ವಿ ದೇಶಪಾಂಡೆ ಬ್ಯಾಟಿಂಗ್ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಸಚಿವರಲ್ಲೇ ಭಿನ್ನಾಭಿಪ್ರಾಯ ಹೇಳಿಕೆ ಈಗ ಕಂಡುಬಂದಿದೆ. ಸೈನ್ಯ ಕಳುಹಿಸಲು ಮನವಿ ಮಾಡಿದಾಗ ನಮಗೆ ಸಹಾಯ ಮಾಡಿದ್ದಾರೆ, ಈಗ ರಕ್ಷಣಾ ಸಚಿವರೇ ಪ್ರವಾಹ ಸ್ಥಳಗಳಿಗೆ ಭೇಟಿ ಕೊಡ್ತಿದ್ದಾರೆ ಅಂತ ಹೇಳಿ ಕೇಂದ್ರದ ವಿರುದ್ಧ ಮಲತಾಯಿ ಧೋರಣೆ ಹೊರಿಸೋದು ಸರಿಯಲ್ಲ ಅಂತ ಹೇಳಿದ್ದಾರೆ ಕಂದಾಯ ಸಚಿವ ಆರ್ ವಿ ದೇಶಪಾಂಡೆ. ಕೇಂದ್ರ ಸಚಿವೆ ವಿರುದ್ಧ ಸಚಿವ ಸಾರಾ ಮಹೇಶ್ ವಾಗ್ದಾಳಿಯನ್ನ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಮಲಾ ಸೀತಾರಾಮನ್ ಪರ ಸಚಿವ ಆರ್ ವಿ ದೇಶಪಾಂಡೆ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಸಚಿವರಲ್ಲೇ ಈ ಮೂಲಕ ಭಿನ್ನಾಭಿಪ್ರಾಯದ ಹೇಳಿಕೆ ಕಂಡು ಬಂದಿದೆ. ಸಚಿವರಲ್ಲೇ ಭಿನ್ನಾಭಿಪ್ರಾಯ ಈಗ ಕಂಡು ಬಂದಿರುವಂತದ್ದು. ಈ ವಿಚಾರದಲ್ಲಿ ಸೈನ್ಯ ಕಳುಹಿಸೋದಕ್ಕೆ ಮನವಿ ಮಾಡಿದಾಗ ನಮಗೆ ಸಹಾಯ ಮಾಡಿದ್ದಾರೆ, ಈಗ ರಕ್ಷಣಾ ಸಚಿವರೇ ಪ್ರವಾಹ ಸ್ಥಳಗಳಿಗೆ ಭೇಟಿ ಕೊಡ್ತಿದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಕಂದಾಯ ಸಚಿವ ಆರ್ ವಿ ದೇಶಪಾಂಡೆ. ಇನ್ನು ನಿರ್ಮಲಾ ಸೀತಾರಾಮನ್ ನಡೆಯನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಖಂಡಿಸುವುದರ ಜೊತೆಗೆ ಸಾರಾ ಮಹೇಶ್ ಇದರ ಬಗ್ಗೆ ಮಾತನಾಡಿದ್ದಾರೆ. ಹಾಗೆಯೇ ಆರ್ ವಿ ದೇಶಪಾಂಡೆ ಯಾವ ರೀತಿಯಾಗಿ ಸಮರ್ಥಿಸಿಕೊಂಡಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. Is there a minute-to-minute program that you drafted for me? That was first, is it? Minute-to-minute program में वो पहला है जी. Minute-to-minute program I'm following, Minister. I don't violate that. If officials are important, my parivar is also equally important. I follow the minister in charge. Central minister follows the minister in charge here. Unbelievable. You have a list of minute to minute for me to follow. If you did have a difference of opinion, you should have sorted it out even before. Not to put me in an embarrassing position. I'm doing as per your schedule. I'm doing as per your schedule. ನೀವು ಏನಾದ್ರು ಇನ್ಫಾರ್ಮೇಶನ್ ಬಿದ್ದರೆ ತಗೊಳ್ಳಿ, ಆಮೇಲೆ ನೀವು ಎಷ್ಟೊತ್ತಾದ್ರೆ. अरे भैया वो आप शेड्यूल मिनट टू मिनट लगा रहे हैं ना, मिनट टू मिनट लगा रहे हैं ना, उस मिनट में वो पहला है जी. 5 minutes मैम 5 ನಿಮಿಷ ಮಾತಾಡಿಕೊಂಡು ಇಲ್ಲಿ ಬರ್ತಾರೆ. ಬಿಕಾಸ್ ಹಿಯರ್ ಅಲ್ಲಿ ಮ್ಯಾಮ್ ಸರ್ ಇಲ್ಲಿ 10 ನಿಮಿಷ नहीं I won't go now क्योंकि you told me I'll follow you. ನಮಗೆ ಅದೇನೇ ಹೇಳಿದ್ರು टाइम मिनट टू मिनट जिस प्रकार है उसके प्रकार मैं जा रही हूँ. ಸರ್ ಅದೇನೇ ಅಫಿಷಿಯಲ್ಸ್ಗೆ 5 ನಿಮಿಷ ಫೀಲ್ಡ್ ಅಲ್ಲಿ ಕೆಲಸ ಇದೆ ಅಲ್ವಾ? ಫೀಲ್ಡ್ ಇಲ್ಲದೆ ಇರುವವರನ್ನ ಸರ್ ನಮ್ಮ ಕೆಲಸಕ್ಕಾಗಿರ್ಬೇಕು. ಎಲ್ಲ ಹೆಡ್ಸ್ ಅಲ್ಲ ನೀವು ಕರೆದಿರೋದು, ಇವರೆಲ್ಲ ಹೆಡ್ಸ್ ಅಲ್ವಾ? ಆಯ್ತು ಕಳಿಸಿ, ನನಗೇನಿಲ್ಲ. ಅವ್ರು ಮೇಡಮ್ ಏನು ಡಿಸೈಡ್ ಮಾಡ್ತಾರೆ ಮಾಡಿ. मैडम डिसाइड नहीं मारता, आप लोग डिसाइड मारते हैं. ओके सॉरी, let it get recorded. How many of them are from the field taking care of the rehabilitation work? I do not want one person who is going to be upsetting the rehabilitation work here. Let me be sure. I thought your district arrangement is such that you are calling only people. हाँ माइक में जब बोलेंगे जी. वैसे माइक ऑन भी है ना, सो डोंट वरी, रिकॉर्ड कर लो जितने चाहिए. ಎರಡು ಬಡಾವಣೆಗಳನ್ನು ವೀಕ್ಷಣೆ ಮಾಡಬೇಕಿತ್ತು, ಪ್ರೋಗ್ರಾಮ್ ಪಟ್ಟಿನಲ್ಲಿತ್ತು, ಅದಕ್ಕೆ ಬರಲಿಲ್ಲ. ಅದಾದಮೇಲೆ ಮೈತ್ರಿ ಹಾಲ್ಗೆ ಅಂತ ಇತ್ತು, ಅದಕ್ಕೆ ಆಮೇಲೆ ಬಂದರು, ಬೇರೆ ಕಡೆ ಹೋಗಿದ್ರು. ಇದರಲ್ಲಿ ಬೇರೆ ಯಾವುದೇ ವ್ಯತ್ಯಾಸಗಳಿಲ್ಲ. ಆದರೂ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದವರು ಜನರ ಮಧ್ಯೆಯಿಂದ ಆಯ್ಕೆ ಆಗಿಲ್ಲ. ಅವರು ಅಪ್ಪರ್ ಹೌಸಿಂದ ಬಂದವರಲ್ವ, ಹಾಗಾಗಿ ಸ್ವಲ್ಪ ತಾಳ್ಮೆ ಕಮ್ಮಿ ಇರ್ತದೆ. ಆದರೆ ನಮಗೇನು ನಿರಾಶೆ ಆಗಿದ್ದು ಅಂದರೆ ಅವರು ಪ್ಯಾಕೇಜ್ ಕೊಡ್ತೀನಿ, ಪ್ಯಾಕೇಜ್ ಏನೋ ಅನೌನ್ಸ್ ಮಾಡ್ತಾರೆ ಕೇರಳಕ್ಕೆ ಮಾಡ್ದಂಗೆ ಅಂತ ಕರ್ನಾಟಕಕ್ಕೂ ಅಂತ ಅಂದ್ಕೊಂಡಿದ್ವಿ, ಆದರೆ ಮಾಡಲಿಲ್ಲ. ಕೇರಳಕ್ಕೆ ಸಮೀಕ್ಷೆ ಮಾಡಿದ್ರಾ? ಕೇರಳಕ್ಕೆ ನೇರವಾಗಿ ಘೋಷಣೆ ಮಾಡಿದ್ರು, ಕರ್ನಾಟಕಕ್ಕೆ ಬೇಡವಾ? ನಿರ್ಮಲಾ ಸೀತಾರಾಮರವರು ತಮಿಳ್ನಾಡವರು ಹೌದಲ್ವಾ? ಮದುವೆ ಆಗಿರೋದು ಆಂಧ್ರಾಗೆ, ಅವ್ರು ತಮಿಳ್ನಾಡಿಗೂ ಇಲ್ಲಿಂದನೇ ನೀರು ಹೋಗೋದು, ಇಲ್ಲಿ ಇದು ಮಡಿಕೇರಿಯಿಂದನೇ ನೀರು ಬರುವಂಥದ್ದು. ಅದರಿಂದ ಇಲ್ಲಿಗೂ ಸಹ ಹಣ ಕೊಡುವಂಥದ್ದು ಅವ್ರ ಜವಾಬ್ದಾರಿ. ಈ ಕಾರ್ಯದಲ್ಲಿ ಪರಸ್ಪರ ಆರೋಪ ಮಾಡೋಕ್ಕಿಂತ ಕೆಲಸ ಮಾಡೋದು ಭಾಳ ಇಂಪಾರ್ಟೆಂಟು. ಈಗ ನೋಡಿ, ಕೇಂದ್ರ ಸರ್ಕಾರಕ್ಕೆ ಡಿಫೆನ್ಸ್ ಮಿನಿಸ್ಟರ್ ನಾವು ರಿಕ್ವೆಸ್ಟ್ ಮಾಡಿದ್ವಿ, ನಮ್ಮ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಿರಿ, ಅವ್ರು ಮಾಡಿದ್ದಾರೆ. ನೇವಿ ಬಂದಿದೆ, ಆರ್ಮಿ ಬಂದಿದೆ, ಹಾಗಾಗಿ ಈಗ ಅವರು ಅಲ್ಲಿ ಹೋಗಿದ್ದಾರೆ. ನಾವು ಸಹ ಆದಷ್ಟು ಬೇಗನೆ ಈ ಒಂದು ಮೆಮೊರಾಂಡಮ್ ಕೊಡೋ ಬಗ್ಗೆ ಕ್ರಮ ತಗೊಳ್ತಾ ಇದ್ದೇವೆ. ಯಾಕಂದರೆ ಎಲ್ಲ ಮಾಹಿತಿ ಬರಬೇಕು, ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇವೆ. ಮಾಹಿತಿ ಬಂದ ನಂತರ
ಒಂದು ಮೆಮೊರಾಂಡಮ್ ಅಥವಾ ಇಂಟ್ರಿಯಂ ಮೆಮೊರಾಂಡಮ್ ಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಇವತ್ತು ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ದಲ್ಲಿ ಅದ್ರ ಬಗ್ಗೆ ತೀರ್ಮಾನ ಆಗ್ತದೆ. ಹಾಗಾಗಿ ಅಲ್ಟಿಮೇಟ್ಲಿ ಬಹಳಷ್ಟು ಆಸ್ತಿ ಪಾಸ್ತಿಗೆ ತೊಂದರೆ, ಕೇವಲ ಕೊಡಗು ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಇಲ್ಲೇ ಅತಿವೃಷ್ಟಿಯಿಂದ ರೋಡ್ಗಳು, ಬ್ರಿಡ್ಜಸ್ಗಳು, ಕಲ್ವರ್ಟ್ಸ್ಗಳು, ಬಿಲ್ಡಿಂಗ್ಗಳು ಭಾಳಷ್ಟು ಡ್ಯಾಮೇಜ್ ಆಗಿದ್ದಾವೆ, ಪ್ರೈವೇಟ್ ಪ್ರಾಪರ್ಟಿ, ಪಬ್ಲಿಕ್ ಪ್ರಾಪರ್ಟಿ. ಹಾಗಾದರೆ ಅಸೆಸ್ಮೆಂಟು ಮಾಡಿ ಹಲವಾರು ಜಿಲ್ಲಾಧಿಕಾರಿಗಳು ರಿಪೋರ್ಟ್ ಕಳಿಸಿದ್ದಾರೆ. ಆ ರಿಪೋರ್ಟ್ ಬಂದ ನಂತರ ಮೆಮೊರಾಂಡಮ್ ಗವರ್ಮೆಂಟ್ ಆಫ್ ಇಂಡಿಯಾ ಕೊಡಬೇಕಾಗ್ತದೆ. ಅದ್ರ ಬಗ್ಗೆ ಸಹ ಇವತ್ತು ಚರ್ಚೆ ಮಾಡ್ತೇವೆ. ನಂತರ ಆ ಮಾಹಿತಿ ಬದ್ಧತೆ ಪ್ರೊಸೆಸ್ ಮಾಡಿ ಇವತ್ತು ಕ್ಯಾಬಿನೆಟ್ನಲ್ಲಿ ಡಿಸ್ಕಸ್ ಮಾಡ್ತೇವೆ. ಅದನ್ನು ಮುಖ್ಯಮಂತ್ರಿಗಳು ಸಂಪರ್ಕ ಸಾಧಿಸಬೇಕಾಗ್ತದೆ ಹೋಮ್ ಮಿನಿಸ್ಟ್ರಿಗೆ. ಅದು ಮಾಡಿದ ನಂತರ ಕ್ರಮ ತಗೊಳ್ತೇವೆ. ಇನ್ನು ನಿರ್ಮಲಾ ಸೀತಾರಾಮನ್ ನಡೆಯನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಖಂಡಿಸಿದ್ದಾರೆ. ರಕ್ಷಣಾ ಸಚಿವರು ಕೊಡಗಿಗೆ ಬಂದು ಯಾವುದೇ ಪರಿಹಾರ ಘೋಷಿಸಿಲ್ಲ ಅಂತ ವಿರೋಧ ಮಾಡಿದ್ದಾರೆ. ಹಾಸನ ಜಿಲ್ಲೆಯ ಮಂಡ್ಯದಲ್ಲಿ ಮಾತನಾಡಿರುವ ಸಿದ್ದರಾಮಯ್ಯ, ಪ್ರಧಾನಮಂತ್ರಿಗಳೇ ಖುದ್ದಾಗಿ ಕೊಡಗಿಗೆ ಭೇಟಿ ಕೊಟ್ಟು ಜನರ ಸಮಸ್ಯೆ ಆಲಿಸಬೇಕಿತ್ತು ಅಂತ ಹೇಳಿದರು. ನಾನು ನಿನ್ನೆ ಹೋಗಿದ್ದೆ ಕೊಡಗಿಗೆ, ದೊಡ್ಡ ಹಾನಿಯಾಗಿದೆ. ಬಹುಶಃ 1924 ಇಸ್ವಿನಲ್ಲಿ ಈ ಥರ ಒಂದು ಪ್ರವಾಹ ಬಂದಿತ್ತಂತೆ. ಅದಾದ ಮೇಲೆ ಇದನ್ನೇ ಬಂದಿರೋದು. ಈಗ ನಾವ್ಯಾರು 24 ಹುಟ್ಟಿರಲಿಲ್ಲ. ದೊಡ್ಡ ಹಾನಿಯಾಗಿದೆ, ರಸ್ತೆಗಳೆಲ್ಲ ಕುಸಿದೋಗಿದ್ದಾವೆ, ಬಿದ್ದೋಗಿದ್ದಾವೆ. ಸೊ ಅದರಿಂದ ಅದು ಪುನರ್ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥದ್ದು ಕೊಡಗು ಬಹಳ ಅಗತ್ಯ ಇದೆ. ಅದಕ್ಕೆ ಬೇಕಾದಂಥ ನೆರವನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕಾಗಿತ್ತು. ಪ್ರಧಾನಮಂತ್ರಿಗಳೇ ಬರಬೇಕಾಗಿತ್ತು. ರಕ್ಷಣಾ ಮಂತ್ರಿಗಳು ಬಂದು ಏನು ಘೋಷಣೆ ಮಾಡದೆ ಹೋಗೋದಿದೆಯಲ್ಲ, ಅದು ನಾನು ಖಂಡಿಸ್ತೀನಿ. ಅದು ಅವ್ರು ಇಲ್ಲಿಗೆ ಸಿಕ್ಕಿ ರಾಜ್ಯ ಸರ್ಕಾರ ಮನವಿ ಸಲ್ಲಿಸಿ ಕೇಂದ್ರ ಸರ್ಕಾರದಲ್ಲಿ ಕೇಳೋದು ಬೇರೆ, ಕೆಲಾಮಿಟಿ ಫಂಡನ್ನು. ಬಟ್ ಇವ್ರು ಬಂದ ಮೇಲೆ ಅಲ್ಲಿ ನೋಡಿದಂಥ ಅನಾಹುತ ನೋಡಿ ಘೋಷಣೆ ಮಾಡಬೇಕಾಗಿತ್ತು. ಹೇಗೆ ಕೇರಳಕ್ಕೆ ಮಾಡಿದ್ದಾರೆ.